ಬಿಲಿನೋ ಸೈಕೋ ಭಾಗ 20. ನಾನು ನಿನ್ನೆ ರಾತ್ರಿ ಆ ಒಪ್ಪಂದದ ಮುಖ್ಯ ನಿಯಮಗಳನ್ನು ಮುರಿದೆ. ಹೌದು, ಆ ದಿನ ಅಂದರೆ ನಿನ್ನೆ ರಾತ್ರಿ ನಾನು ವಿಪರೀತವಾಗಿ ಕುಡಿದ್ಬಿಟ್ಟೆ ಮತ್ತು ಅಮಲಿನಲ್ಲಿ ನನ್ನಿಂದ ದೊಡ್ಡ ತಪ್ಪಂತೂ ಆಗೋಗಿದೆ. ಹಾಗಾಗಿ ನಾನು ನಿಯಮಗಳನ್ನು ಮುರಿದ ಕಾರಣ ಒಪ್ಪಂದದ ಪ್ರಕಾರ ಈ ದಂಡದ ಹಣವನ್ನು ನಿನಗೆ ಕೊಡ್ತಾ ಇದ್ದೀನಿ. ನಮಗೆ ಈ ಮದುವೆ ಕೇವಲ ಒಂದು ಒಪ್ಪಂದ, ಕಾಂಟ್ರಾಕ್ಟ್ ಎನ್ನುವಂಥದ್ದನ್ನು ನೀನು ಇಷ್ಟರಲ್ಲೇ ಮರೆತಿಲ್ಲ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾನು ನಮ್ಮ ಕಾರಿಗೆ ಫೋನ್ ಮಾಡಿದ್ದೀನಿ. ಕಾರ್ ಬರೋವರೆಗೂ ನಾನು ಕಾಯ್ತಿದ್ದೀನಿ. ಶೀಘ್ರದಲ್ಲೇ ನಾವು ಈ ಬಾಡಿಗೆನೆಲ್ಲ ಬಿಟ್ಟು ಸೀದಾ ರಾಜಮನ್ಷನ್ಗೆ ಹೊರಡ್ತಾ ಇದ್ದೀವಿ ಅಂತ ಹೇಳಿ ನಿಖಿಲ್ ಅತ್ಯಂತ ಕಠೋರವಾಗಿ ಹೇಳಿ ಮುಖ ತಿರುಗಿಸ್ತಾನೆ. ಭೂಮಿಕಾ ಏನು ಹೇಳಲಾಗದೆ ಆ ವಿಶಾಲವಾದ ಹಾಲ್ನಲ್ಲಿ ಮೂರ್ತಿಯಂತೆ ಮೌನವಾಗಿ ನಿಂತುಬಿಟ್ಲು. ಅವಳ ಕಣ್ಣುಗಳಿಂದ ತಡೆಯಲಾರದ ಕಣ್ಣೀರಿನ ಧಾರೆ ದರದರನೆ ಹರಿಯಲು ಪ್ರಾರಂಭಿಸಿತು. ನಿಖಿಲ್ ಅಲ್ಲಿಂದ ಹೊರಟು ಹೋದ ತಕ್ಷಣ ಅವಳ ಕಾಲುಗಳು ಪೂರ್ತಿ ಆಸರೆಯನ್ನೇ ಕಳೆದುಕೊಂಡವು. ಅವಳು ಅಲ್ಲೇ ನೆಲದ ಮೇಲೆ ಮಂಡಿಯೂರಿ ಕುಳಿತು ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ಯಾವುದೋ ಒಬ್ಬ ವ್ಯಕ್ತಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದು ನನಗೆ ಗೊತ್ತಿರಲಿಲ್ಲ ಈ ವ್ಯಕ್ತಿ ನನ್ನ ಪ್ರಾಣ ಆಗ್ತಾನೆ ಅಂತ. ದೇವರೇ, ಬಹುಶಃ ನಾನು ಯೋಚಿಸಿದ್ದೇ ತಪ್ಪಾಗಿರ್ಬೋದು. ನನಗೆ ಎಲ್ಲೋ ದೊಡ್ಡ ತಪ್ಪು ತಿಳುವಳಿಕೆ ಇತ್ತು. ನಿಖಿಲ್ ಮನಸ್ಸಿನಲ್ಲಿ ನನ್ನ ಮೇಲೆ ಪ್ರೀತಿ ಇದೆ ಅಂದ್ಕೊಂಡಿದ್ದು ನನ್ನ ಮೂರ್ಖತನ. ನಾನು ನನ್ನ ಜೀವನದಲ್ಲಿ ಅವನಿಗೆ ಕೇವಲ ಒಂದು ಹೊರೆ ಅಂತ ಕಣ್ಣೀರನ್ನು ಹಾಕಿದ್ಲು. ಆದರೆ ಸ್ವಲ್ಪ ಸಮಯದ ನಂತರ ಅವಳು ತಕ್ಷಣವೇ ಎದ್ದು ನಿಂತಳು. ತನ್ನ ಕಣ್ಣೀರನ್ನು ಹೊರಟಾಗಿ ಒರೆಸ್ಕೊಂಡ್ಳು. ಕನ್ನಡಿಯ ಮುಂದೆ ನಿಂತು ತನ್ನ ಮೇಕಪ್ಪನ್ನು ಲೇಸಾಗಿ ಸರಿಪಡಿಸ್ಕೊಂಡು ಕೆಳಗೆ ನಡೆದ್ಲು. ಅವಳ ಮನಸ್ಸಿನಲ್ಲಿ ಇವತ್ತು ಒಂದು ಗಟ್ಟಿ ನಿರ್ಧಾರ ಮೂಡಿತ್ತು. ಸರಿ, ಏನೇ ಆಗಲಿ, ಇವತ್ತು ನಾನು ಅವನಿಗೆ ನನ್ನ ಮನಸ್ಸಿನ ಅಸಲಿ ಸತ್ಯವನ್ನು ಹೇಳ್ಬಿಟ್ಟೇ ತಿರ್ತೀನಿ. ನಾನು ಅವನನ್ನು ಎಷ್ಟೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ಎಂದು ಅವನ ಮುಖಕ್ಕೆ ನೋಡಿ ಹೇಳ್ತೇನೆ. ಆಮೇಲೆ ಅವನು ನನ್ನ ಪ್ರೀತಿಯನ್ನು ಒಪ್ಕೊಂಡ್ರೆ ಪರವಾಗಿಲ್ಲ. ಒಂದು ವೇಳೆ ಒಪ್ಕೊಳ್ಳದಿದ್ದರೆ ಇವತ್ತಿನ ನಂತರ ನಾನು ಅವನ ಜೀವನದಲ್ಲೇ ಮತ್ತೆ ಎಂದಿಗೂ ಬಂದು ತೊಂದರೆಯನ್ನು ಕೊಡೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಪ್ರೀತಿಯನ್ನು ಸಾಬೀತುಪಡಿಸಲು ನನಗೆ ಒಂದು ಕೊನೆಯ ಅವಕಾಶ ಖಂಡಿತ ಸಿಗಬೇಕು. ಇದನ್ನೆಲ್ಲ ಆಳವಾಗಿ ಯೋಚಿಸುತ್ತಾ ಭೂಮಿಕಾ ಕಾರಿನ ಬಳಿ ನಡೆದು ಬಂದಳು. ಅವಳು ಕಾರಿನೊಳಗೆ ಬಂದು ಕುಳಿತಳು. ಇಡೀ ಪ್ರಯಾಣದ ಉದ್ದಕ್ಕೂ ಇಬ್ಬರ ನಡುವೆ ಸ್ಮಶಾನ ಮೌನ ಆವರಿಸಿತು. ಇಬ್ಬರು ಒಬ್ಬರಿಗೊಬ್ಬರು ಒಂದೇ ಒಂದು ಮಾತನ್ನು ಕೂಡ ಮಾತಾಡಲಿಲ್ಲ. ಬರೋಬ್ಬರಿ 1 ಗಂಟೆಯ ಪ್ರಯಾಣದ ನಂತರ ಅವರ ಕಾರು ಅದ್ದೂರಿ ರಾಜ ಮ್ಯಾನ್ಷನನ್ನು ತಲುಪಿತ್ತು. ಮನೆಯ ಗೇಟಿನ ಬಳಿ ನಿಖಿಲ್ಗೆ ಅಲ್ಲಿನ ಸೆಕ್ಯೂರಿಟಿ ಮತ್ತು ಕೆಲಸದವರು ಗೌರವದಿಂದ ನಮಸ್ಕರಿಸಿದರು. ವಿಕಾಸ್ ಅವರಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಬಿಸ್ನೆಸ್ನ ಕೆಲವು ಪ್ರಮುಖ ಕಾರಣಗಳಿಗಾಗಿ ಅವರು ಅನಿವಾರ್ಯವಾಗಿ ರಾಜ್ ಮ್ಯಾನ್ಷನ್ಗೆ ಬರಲೇಬೇಕಾಯಿತು. ಮ್ಯಾನ್ಷನ್ ಒಳಗೆ ಹೋದ ತಕ್ಷಣ ನಿಖಿಲ್ ಯಾರ ಮುಖವನ್ನು ನೋಡದೆ ಮೇಲಿನ ಮಹಡಿಯಲ್ಲಿರುವ ತನ್ನ ಹಳೆಯ ಕೋಣೆಗೆ ಸೀದಾ ಹೊರಟು ಹೋದನು. ಭೂಮಿಕಾ ಹಾಲ್ನಲ್ಲಿ ವಿಕಾಸ್ ಅವರನ್ನು ಭೇಟಿಯಾಗ್ತಾಳೆ. ನಿಜ ಹೇಳಬೇಕಂದ್ರೆ ಇವತ್ತು ವಿಕಾಸ್ ಅವರು ಒಂದು ಬಾರಿ ದೊಡ್ಡ ಬಿಸ್ನೆಸ್ ಪ್ರಾಜೆಕ್ಟನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದರು. ಆ ಖುಷಿಯಲ್ಲಿ ಅವರು ಇವತ್ತು ಮನೆಯಲ್ಲಿ ಒಂದು ಸಣ್ಣ ಪಾರ್ಟಿಯನ್ನು ಕೂಡ ಹಮ್ಮಿಕೊಂಡಿದ್ರು. ಮತ್ತು ಇದೇ ಕಾರಣಕ್ಕೆ ಅವರು ನಿಖಿಲ್ ಹಾಗೂ ಭೂಮಿಕಾರನ್ನು ಒಟ್ಟಿಗೆ ಕರೆದಿದ್ದು. ಆದರೆ ಭೂಮಿಕಾ ಮನಸ್ಸಿನಲ್ಲಿದ್ದ ಆ ನೋವಿನಿಂದಾಗಿ ಇಡೀ ಸಮಯ ಅತ್ಯಂತ ಮೌನವಾಗಿಯೇ ಇದ್ಲು. ಸ್ವಲ್ಪ ಸಮಯದ ಮಾತುಕತೆಯ ನಂತರ ಅವರೆಲ್ಲರೂ ಕೂಡ ರಾತ್ರಿಯ ಊಟಕ್ಕಾಗಿ ಡೈನಿಂಗ್ ಟೇಬಲ್ ಸುತ್ತಲೂ ಒಟ್ಟುಗೂಡಿದ್ರು. ಅಲ್ಲಿ ನಿಖಿಲ್ ಮತ್ತು ಭೂಮಿಕಾ ಇಬ್ಬರೂ ಕೂಡ ಕುಳಿತಿದ್ರು. ನಿಖಿಲ್ ಬಂದು ಚೇರ್ ಮೇಲೆ ಕುಳಿತಿದ್ನೋ ಇಲ್ವೋ, ಎದುರುಗಡೆ ರಮ್ಯಾಳ ಮಗ ಯಶ್ ನಡೆದು ಬರುತ್ತಿರುವುದನ್ನು ಕಂಡ ತಕ್ಷಣ ಆಫೀಸ್ ಹಿಟ್ಲರ್ ನಿಖಿಲ್ ಸಿಟ್ಟಿಯಿಂದ ದಿಗ್ಗನೆ ಎದ್ದು ನಿಂತ್ಕೊಂಡ. ಯಶ್ನನ್ನ ರಾತ್ರಿ ಪಾರ್ಟಿಯಲ್ಲಿ ಭೀಕರವಾಗಿ ಹೊಡೆದಿರುವಂತಹ ಆಕ್ರೋಶ ಇನ್ನೂ ಅವನ ಕಣ್ಣಲ್ಲಿತ್ತು. ವಿಕಾಸ್ ಅವರೇ, ಈಗ ಈ ಸಮಯದಲ್ಲಿ ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಇವನಿಗೆ ಟೇಬಲ್ ಮೇಲೆ ಕೂರಲು ಯಾರು ಪರ್ಮಿಷನ್ ಕೊಟ್ಟಿದ್ದೋ ಅಂತ ನಿಖಿಲ್ ತನ್ನ ಭೀಕರ ಕೋಪವನ್ನು ನಿಯಂತ್ರಿಸಲು ಯತ್ನಿಸುತ್ತಾ ಗರ್ಜಿಸ್ತಾನೆ. ವಿಕಾಸ್ ಮೆಲ್ಲನೆ ನಿಖಿಲ್ನ ಹೆಗಲ ಮೇಲೆ ಕೈ ಹಾಕಿ, ನಿಖಿಲ್, ದಯವಿಟ್ಟು ಶಾಂತನಾಗು. ಯಶ್ ತಾನು ನಿನ್ನೆ ರಾತ್ರಿ ಪಾರ್ಟಿಯಲ್ಲಿ ಭೂಮಿಕಾ ಜೊತೆ ಮಾಡಿದ್ದ ಆ ಕೀಳು ಕೆಲಸಕ್ಕೆ ಇವತ್ತು ಪೂರ್ತಿಯಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಅದಕ್ಕಾಗಿ ಅವನು ಇವತ್ತು ಸ್ವಂತ ಭೂಮಿಕಾಳ ಬಳಿ ಕೈ ಮುಗಿದು ಕ್ಷಮೆ ಯಾಚಿಸ್ತಾನೆ. ತಕ್ಷಣವೇ ಯಶ್ ಎಲ್ಲರ ಎದುರು ಮುಖ ಸಣ್ಣಗೆ ಮಾಡಿಕೊಂಡು, ಭೂಮಿಕಾ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡು. ನಿನ್ನೆ ರಾತ್ರಿ ನಾನು ಅಮಲಿನಲ್ಲಿ ನಿನ್ನ ಜೊತೆ ಅಸಭ್ಯವಾಗಿ ವರ್ತಿಸಿದ್ದು ತುಂಬ ದೊಡ್ಡ ತಪ್ಪು. ನನಗೆ ನಿಜವಾಗಿಯೂ ಕ್ಷಮಿಸಿ ಎಂದು ಯಶ್ ತನ್ನ ಅತ್ತಿಗೆ ಭೂಮಿಕಾಳ ಕೈ ಹಿಡಿದು ಬೇಡಿಕೊಳ್ಳುತ್ತಾ ಅತ್ಯಂತ ವಿನಮ್ರವಾಗಿ ಹೇಳ್ತಾನೆ. ಅವನ ಈ ಹಠಾತ್ ಬದಲಾವಣೆಯನ್ನು ಕಂಡು ನಿಖಿಲ್ ಮತ್ತು ಭೂಮಿಕಾ ಇಬ್ಬರೂ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಭೂಮಿಕಾ ತನ್ನ ನೋವಿನ ಧ್ವನಿಯಲ್ಲೇ ಮೆಲ್ಲನೆ, ಸರಿ, ಪರವಾಗಿಲ್ಲ,
ಅಂತ ಮುಗುಳ್ನಕ್ಕಿ ಬಿಟ್ಲು. ಸರಿ, ಎಲ್ಲರೂ ಕೋಪ ಮರೆತು ದಯವಿಟ್ಟು ಮೊದಲು ಕುಳಿತುಕೊಳ್ಳಿ, ಒಟ್ಟಿಗೆ ಸೇರಿ ಊಟ ಮಾಡಿ ಅಂತ ವಿಕಾಸ್ ಪ್ರೀತಿಯಿಂದ ಎಲ್ಲರಿಗೂ ಆರ್ಡರ್ ಮಾಡ್ತಾರೆ. ಆದರೆ ಯಶ್ನ ಇಡೀ ಕ್ಷಮೆಯಾಚನೆಯ ಹಿಂದೆ ರಮ್ಯಾಳ ಭೀಕರವಾದ ಹೊಸ ಪ್ಲಾನ್ ಏನಾದರೂ ಅಡಗಿದೆಯಾ? ಊಟದ ಟೇಬಲ್ ಮೇಲೆ ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಳಿತಿರುವಾಗ ನಿಖಿಲ್ ಭೂಮಿಕಾಳ ಪ್ರೀತಿಯನ್ನು ಒಪ್ಕೊಳ್ತಾನಾ? ರಾತ್ರಿಯ ಆ ಬಿಗುವಿನ ಊಟ ಮುಗಿಸಿ ಅವರೆಲ್ಲರೂ ಕೂಡ ಡ್ರಾಯಿಂಗ್ ರೂಮ್, ವಿಶಾಲವಾದ ಸಭಾಂಗಣಕ್ಕೆ ಬಂದು ಕುಳಿತುಕೊಂಡಿದ್ದಾರೆ. ಏನೇ ಆದರೂ ವಾತಾವರಣ ಅಷ್ಟು ಸಿಂಪಲ್ ಆಗಿ ತಿಳಿಯಾಗ್ತಿರ್ಲಿಲ್ಲ. ಅವರೆಲ್ಲರೂ ಔಪಚಾರಿಕವಾಗಿ ಮಾತಾಡ್ತಿರುವಾಗ ವಿಕಾಸ್ ತನ್ನ ಬಿಸ್ನೆಸ್ ಫೋನ್ ಕರೆಯನ್ನು ಸ್ವೀಕರಿಸಲು ಮೆಲ್ಲನೆ ಒಳಗಿನ ರೂಮಿಗೆ ಹೋಗ್ತಾರೆ. ಅದೇ ಕ್ಷಣಕ್ಕಾಗಿ ಕಾಯ್ತಿದ್ದಂತಹ ಕ್ರೂರ ರಮ್ಯಾ ವಿಕಾಸ್ ಕಣ್ಣಿಗೆ ಕಾಣದಂತೆ ದೂರ ಹೋಗ್ತಿದ್ದಂತೆಯೇ ಒಂದು ರೀತಿಯ ಒಳಗಿನ ಮುಖವಾಡವನ್ನು ಕಳಚಿ ಹಾಕಿ ಮುಂದೆ ಬಂದ್ಲು. ಅಲ್ಲಿ ಸೋಫಾದ ಮೇಲೆ ಭೂಮಿಕಾ ಅತ್ಯಂತ ನೋವಿನಿಂದ ಬೇಸರದಿಂದ ಕುಳಿತಿದ್ಲು. ಇತ್ತ ನಿಖಿಲ್ ಕೂಡ ಹಾಲ್ನ ಒಂದು ಮೂಲೆಯಲ್ಲಿ ನಿಂತು ರಮ್ಯಾಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಅವಳಿಂದ ಯಾವುದೇ ತೊಂದರೆ ಆಗದಿರಲಿ ಎಂದು ಸುಮ್ಮನೆ ತನ್ನ ಫೋನನ್ನು ನೋಡುತ್ತಾ ನಿಂತಿದ್ದ. ರಮ್ಯಾ ಭೂಮಿಕಾಳ ಹತ್ತಿರ ಬಂದವಳು ಕುಹಕವಾಗಿ ನಗುತ್ತಾ, ಏನೇ ಭೂಮಿಕಾ, ನಿನ್ನ ಈ ಹೊಸ ವೈವಾಹಿಕ ಜೀವನದಲ್ಲಿ ನೀನು ನಿಜವಾಗಿಯೂ ತುಂಬ ಸಂತೋಷವಾಗಿದೆಯಾ ಎಂದು ಕೆಣಕುವ ಧ್ವನಿಯಲ್ಲಿ ಕೇಳಿದ್ಲು. ಹೌದು, ನಾನಿಲ್ಲಿ ತುಂಬ ಸಂತೋಷವಾಗಿದ್ದೇನೆ ಅಂದ್ಲು. ಭೂಮಿಕಾ ರಮ್ಯಾಳ ಕಣ್ಣುಗಳನ್ನೇ ದಿಟ್ಟಿಸಿ ನೋಡುತ್ತಾ, ಅಯ್ಯೋ ಮುಗ್ಧ ಹುಡುಗಿಯೇ, ವಾಸ್ತವವಾಗಿ ಒಂದು ಸತ್ಯ ತಿಳ್ಕೊ. ಹೆಣ್ಣಾದವಳು ಯಾವಾಗಲೂ ತನ್ನ ಗಂಡನನ್ನು ತನ್ನ ಸಂಪೂರ್ಣ ತೋಳುಗಳಲ್ಲಿ ಬಿಗಿದು ಹಿಡಿದುಕೊಂಡಿರಬೇಕು. ಇಲ್ಲದಿದ್ದರೆ ಗಂಡಂದಿರು ಬೇರೆ ಮಹಿಳೆಯರ ಅಂದ ಚಂದಕ್ಕೆ ಮೋಹಕ್ಕೆ ಬಲಿಯಾಗಿ ಅವರ ಬಳಿಗೆ ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾರೆ. ಹಿಂದೆ ಈ ನಿಖಿಲ್ನ ತಾಯಿ ಮಾಡಿದ ಮಹಾ ತಪ್ಪಿನಂತೆ ಅವಳು ತನ್ನ ಗಂಡನನ್ನು ಹಿಡಿದಿಟ್ಟುಕೊಳ್ಳಲಾಗದೆ ಸೋತು ಹೋದ್ಲು ಎಂದು ರಮ್ಯಾ ಅತ್ಯಂತ ಕೀಳಾಗಿ ನುಡಿದ್ಲು. ತನ್ನ ಎತ್ತ ತಾಯಿಯ ಚಾರಿತ್ರ್ಯದ ಬಗ್ಗೆ ರಮ್ಯಾ ಆಡಿದ ಅಸಹ್ಯದ ಮಾತುಗಳನ್ನು ಕೇಳಿದ ತಕ್ಷಣ ಮೂಲೆಯಲ್ಲಿ ನಿಂತಿದ್ದ ನಿಖಿಲ್ನ ರಕ್ತ ಕುದಿಯಲು ಆರಂಭಿಸಿತು. ಕಣ್ಣುಗಳು ಕೆಂಪಗಾದವು. ಆತ ಫೋನ್ ಜೇಬಿಗೆ ಹಾಕಿ ಸಿಂಹದಂತೆ ಮುನ್ನುಗ್ಗಿ ಮುಂದೆ ಬಂದನು. ರಮ್ಯಾ, ಈಗ ನೀನು ಏನು ಹೇಳಿದೆ? ಮತ್ತೊಮ್ಮೆ ಹೇಳುವ ಮಾತನ್ನ ಅಂತ ನಿಖಿಲ್ ಗರ್ಜಿಸ್ತ. ಆದರೆ ರಮ್ಯಾ ಅಹಂಕಾರದಿಂದ, ಓಹೋ, ನಾನು ಏನು ತಪ್ಪು ಹೇಳಿದೆ ನಿಖಿಲ್? ಆ ಜಗತ್ತಿನಲ್ಲಿ ಹೆಂಡತಿಯರು ತಮ್ಮ ಗಂಡಂದಿರನ್ನು ತಮ್ಮ ತೋಳುಗಳಲ್ಲಿ ಹಿಡಿದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ ಅಂದರೆ ಅದು ನಿನ್ನ ತಾಯಿ ಸೋತಿದ್ದು ನಿಜ ತಾನೇ ಎಂದು ಮತ್ತಷ್ಟು ಕ್ರೂರವಾಗಿ ನಗುವನ್ನು ಬೀರಿದ್ಲು. ನಿನಗೆ ಎಷ್ಟು ಧೈರ್ಯ ಇರಬೇಕು ರಮ್ಯಾ? ಸತ್ತು ಹೋಗಿರೋ ನನ್ನ ಪವಿತ್ರವಾದ ತಾಯಿಯ ಬಗ್ಗೆ ಈ ರಾಜ ಮನುಷ್ಯನಲ್ಲಿ ನಿಂತು ಹಾಗೆ ಮಾತನಾಡಲು ನಿನಗೆ ಎಷ್ಟು ಭೀಕರ ಧೈರ್ಯ ಎಂದು ಆಕ್ರೋಶದಿಂದ ಕಿರಿಚಿದ ನಿಖಿಲ್ ಪಕ್ಕದಲ್ಲಿದ್ದ ಬೆಲೆ ಬಾಳುವ ಗಾಜಿನ ಹೂದಾನಿಯನ್ನು ಕೈಗೆತ್ಕೊಂಡು ಇಡೀ ಹಾಲ್ ನಡುಗುವಂತೆ ರಭಸದಿಂದ ನೆಲಕ್ಕೆ ಹೊಡೆದು ಚೂರು ಚೂರು ಮಾಡಾಕ್ಬಿಟ್ಟ. ಅವನ ರೌದ್ರಾವತಾರ ಕಂಡು ರಮ್ಯಾ ಒಂದು ಕ್ಷಣ ಬೆಚ್ಚಿ ಬಿದ್ಲು. ಹಾಲ್ನಲ್ಲಿದ್ದ ಕೆಲಸದವರೆಲ್ಲ ನಡುಗಲು ಆರಂಭಿಸಿದ್ರು. ಅಲ್ಲಿಗೆ ಓಡಿ ಬಂದ ಭೂಮಿಕಾ ತಕ್ಷಣವೇ ನಿಖಿಲ್ನ ಬಿಗಿಯಾದ ತೋಳುಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಲು. ನಿಖಿಲ್, ದಯವಿಟ್ಟು ನಿಲ್ಲಿಸಿ ಪ್ಲೀಸ್, ಕೋಪ ಮಾಡ್ಕೊಳ್ಬೇಡಿ, ನಿಲ್ಲಿಸಿ ಅಂತ ಹೇಳಿ ಭೂಮಿಕಾ ತನ್ನ ಕಣ್ಣೀರಿನ ನಡುವೆಯೇ ನಿಖಿಲ್ನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದ್ಲು. ಭೂಮಿಕಾ, ನೀನು ಇದರಿಂದ ದೂರ ಇರು, ಇವತ್ತಿಗೆ ಇವಳ ಕತೆ ಮುಗಿಲೇಬೇಕು ಎಂದು ಕಿರಿಚಿದ್ದ ನಿಖಿಲ್ ತಕ್ಷಣವೇ ಟೇಬಲ್ ಮೇಲಿದ್ದ ತುಂಬಿದ ಒಂದು ಲೋಟ ತಣ್ಣೀರನ್ನು ಎತ್ಕೊಂಡು ರಮ್ಯಾಳ ಮುಖಕ್ಕೆ ನೇರವಾಗಿ ರಭಸದಿಂದ ರಪ್ ಅಂತ ಎಸೆತಾನೆ. ನೀರಿನ ರಭಸಕ್ಕೆ ರಮ್ಯಾಳ ಇಡೀ ಮುಖ, ತಲೆ ಪೂರ್ತಿಯಾಗಿ ಒದ್ದೆಯಾಗಿ ಅವಳ ಅಹಂಕಾರದ ಮೇಕಪ್ಪು ಕರಗಿ ನೀರಾಗೋಯ್ತು. ಅವಳು ಅಪಮಾನದಿಂದ ಕಿರುಚಾಡಿದ್ಲು. ಅದೇ ಕ್ಷಣದಲ್ಲಿ ಫೋನ್ ಮುಗಿಸಿ ಹಾಲಿಗೆ ಬಂದ ವಿಕಾಸ್ ಈ ಭೀಕರ ದೃಶ್ಯವನ್ನು ಕಂಡು ಅಕ್ಷರಶಃ ಕಲ್ಲಾದರು. ತಕ್ಷಣವೇ ಅವರ ಧ್ವನಿ ಗಂಭೀರವಾಯಿತು. ನಿಖಿಲ್, ನಿನಗೆ ಎಷ್ಟು ಧೈರ್ಯ? ಈ ಮನೆಯಲ್ಲಿ ನಿಂತು ಇಂತಹ ಕೆಲಸ ಮಾಡ್ತಿದ್ಯಾ ಅಂತ ವಿಕಾಸ್ ಆರ್ಡರ್ ಮಾಡುವ ಭೀಕರ ಧ್ವನಿಯಲ್ಲಿ ಕಿರಿಚಿದ್ರು. ರಮ್ಯಾ ತಕ್ಷಣವೇ ತನ್ನ ಒದ್ದೆಯಾದ ಮುಖವನ್ನು ಒರೆಸಿಕೊಳ್ಳುತ್ತಾ ವಿಕಾಸ್ ಬಳಿ ಓಡಿ ಹೋಗಿ ಕಳ್ಳ ಕಣ್ಣೀರನ್ನು ಸುರಿಸುತ್ತಾ ಚಾಡಿ ಹೇಳಿದ್ಲು. ವಿಕಾಸ್, ನೋಡು, ನಿನ್ನ ಹೆಮ್ಮೆಯ ಮಗ ನನ್ನ ಜೊತೆ, ಈ ಮನೆ ಮಹಾರಾಣಿ ಜೊತೆ ಅಸಭ್ಯವಾಗಿ ನಡ್ಕೊಳ್ತಾ ಇದ್ದಾನೆ. ವಿಕಾಸ್ ಕೋಪದ ಜ್ವಾಲೆಯಿಂದ ನಿಖಿಲ್ನ ಮುಖವನ್ನೇ ನೋಡುತ್ತಾ, ನಿಖಿಲ್, ಅಷ್ಟಕ್ಕೂ ನಿನ್ನ ಸಮಸ್ಯೆ ಏನು? ಇವತ್ತು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಸಕ್ಸಸ್ ಆದ ದಿನವೂ ನೀನು ಮನೇಲಿ ಗಲಾಟೆ ಮಾಡಬೇಕಾ ಎಂದು ಕೋಪದಿಂದ ಜೋರಾಗಿ ಹೇಳಿದ್ರು. ನಿಖಿಲ್ ತನ್ನ ತಂದೆಯ ಕಣ್ಣುಗಳನ್ನೇ ನೇರವಾಗಿ ದಿಟ್ಟಿಸಿ ನೋಡುತ್ತಾ ಅತ್ಯಂತ ಕಠೋರವಾದ
ನಗುವಿನೊಂದಿಗೆ ನುಡಿದ. ಅಷ್ಟಕ್ಕೂ ನನ್ನ ಸಮಸ್ಯೆ ಏನಾ ಮಿಸ್ಟರ್ ರಾಜೆ? ನಿಮ್ಮ ಈ ದ್ವಿತೀಯ ಹೆಂಡತಿ ಪ್ರತಿದಿನ ಪ್ರತಿಕ್ಷಣವೂ ಸತ್ತು ಹೋಗಿರೋ ನನ್ನ ಎತ್ತ ತಾಯಿ ಹೀಗೆ ಕೀಳಾಗಿ ಅವಮಾನಿಸ್ತಾನೆ ಇರ್ತಾಳೆ ಅಂತಲೇ ನೀವು ನನ್ನನ್ನು ಮತ್ತು ಭೂಮಿಕಾಳನ್ನು ಆ ನರಕಕ್ಕೆ ಇವತ್ತು ಕರೆದಿದ್ದೀರಾ? ಹೇಳಿ ಮಿಸ್ಟರ್ ರಾಜೆ ಎಂದು ನಿಖಿಲ್ ಇಡೀ ರಾಜೆ ಮ್ಯಾನ್ಷನ್ನ ಗೋಡೆಗಳನ್ನು ನಡುಗುವಂತೆ ಪ್ರತಿರೋಧ ಒಡ್ತಾನೆ. ನಿಖಿಲ್ ಮತ್ತು ವಿಕಾಸ್ ನಡುವಿನ ಈ ತಂದೆ ಮಗನ ಮಹಾಯುದ್ಧದಲ್ಲಿ ಈಗ ಭೂಮಿಕಾ ಯಾರ ಪರವಾಗಿ ನಿಲ್ತಾಳೆ? ರಮ್ಯಾಳ ಈ ಭೀಕರ ಚಾಡಿಗೆ ವಿಕಾಸ್ ತನ್ನ ಸ್ವಂತ ಮಗ ನಿಖಿಲ್ನನ್ನು ಮನೆಯಿಂದ ಹೊರಗೆ ಹಾಕ್ತಾರಾ? ರಮ್ಯಾ, ಅವಳಿಗೆ ಅಷ್ಟೊಂದು ಧೈರ್ಯವೇ? ಸತ್ತು ಹೋಗಿರುವ ನನ್ನ ತಾಯಿಯ ಬಗ್ಗೆ ಕೀಳಾಗಿ ಮಾತಾಡೋಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು ಎಂದು ನಿಖಿಲ್ ತನ್ನ ಆಕ್ರೋಶವನ್ನು ತಡೆಯಲಾರದೆ ವಿಕಾಸ್ ಎದುರೇ ಮತ್ತೆ ಗರ್ಜಿಸೋಕೆ ಶುರು ಮಾಡ್ತಾನೆ. ನಿಖಿಲ್, ದಯವಿಟ್ಟು ನಿನ್ನ ತಂದೆ ಎದುರು ಅಸಭ್ಯವಾಗಿ ಮಾತಾಡಬೇಡ, ಶಾಂತನಾಗು ಅಂತ ವಿಕಾಸ್ ಮಧ್ಯೆ ಬಂದು ಪ್ರವೇಶಿಸಿ ಗದ್ದರಿಸ್ತಾರೆ. ಆದರೆ ನಿಖಿಲ್ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಹಾಗಾದರೆ ನೀವು ಏನು ಯೋಚಿಸ್ತೀರಿ ಮಿಸ್ಟರ್ ರಾಜೆ? ನಾನು ಇಷ್ಟೆಲ್ಲ ಅವಮಾನವನ್ನು ಮೌನವಾಗಿ ಸಹಿಸ್ಕೊಳ್ಬೇಕೇ? ಇಲ್ಲ, ನಾನಿವತ್ತು ಯಾರೊಂದಿಗೂ ಕೂಡ ರಾಜಿ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಎಂದು ನಿಖಿಲ್ ವಿಕಾಸ್ ಮತ್ತು ರಮ್ಯಾಳ ವಿರುದ್ಧ ತನ್ನ ಪೂರ್ಣ ಬಲದಿಂದ ಹೋರಾಡುತ್ತಾ ಪ್ರತಿಭಟಿಸೋಕೆ ಶುರು ಮಾಡ್ತಾನೆ. ಅಲ್ಲಿಯೇ ನಿಂತಿದ್ದ ಭೂಮಿಕಾಳ ತಲೆ ಭಾರವಾಗಿ ಹೋಯಿತು. ನಿಖಿಲ್ನ ಗಲಾಟೆ, ವಿಕಾಸ್ನ ಕಿರುಚಾಟ, ರಮ್ಯಾಳ ಕುತಂತ್ರ, ಈ ಎಲ್ಲ ಮಾತುಗಳು ಎಲ್ಲವೂ ಸೇರಿ ಅವಳಿಗೆ ಇದ್ದಕ್ಕಿದ್ದಂತೆ ತೂಕಡಿಕೆ ಮತ್ತು ಚಡಪಡಿಕೆ ಶುರುವಾಯಿತು. ಅವಳ ಕಣ್ಣುಗಳ ಮುಂದೆ ಪ್ರಪಂಚವೇ ಮುಸುಕಾಯಿತು. ಇದ್ದಕ್ಕಿದ್ದಂತೆ ಕತ್ತಲೆ ಕವಿದಂತಾಗಿ ತಲೆ ಸುತ್ತುವ ಅನುಭವವಾಯಿತು. ಅವಳು ಬೀಳುವುದನ್ನು ಗಮನಿಸಿದ ನಿಖಿಲ್ ತನ್ನ ಎಲ್ಲ ಕೋಪವನ್ನು ಕ್ಷಣಾರ್ಧದಲ್ಲೇ ಮರೆತು ಗಾಬರಿಯಿಂದ ಅವಳ ಬಳಿಗೆ ಓಡಿ ಬಂದು ಅವಳು ನೆಲಕ್ಕೆ ಅಪ್ಪಳಿಸುವ ಮುನ್ನವೇ ತನ್ನ ಗಟ್ಟಿ ಮುಟ್ಟಾದ ಕೈಗಳಿಂದ ಅವಳನ್ನು ಭದ್ರವಾಗಿ ಹಿಡಿದು ತನ್ನ ತೊಡೆಯ ಮೇಲೆ ಕೂರಿಸ್ಕೊಂಡ. ಭೂಮಿಕಾ, ಏನಾಯ್ತು ನಿನಗೆ? ಕಣ್ತರಿ ಅಂತ ನಿಖಿಲ್ ಆತಂಕದಿಂದ ಕಿರಿಚಿದ. ನಿಖಿಲ್, ಬೇಗ ಅವಳನ್ನು ನಿನ್ನ ಕೋಣೆಗೆ ಕರೆದುಕೊಂಡು ಹೋಗು. ನಾನು ತಕ್ಷಣವೇ ನನ್ನ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಎಂದು ವಿಕಾಸ್ ಆತಂಕದಿಂದ ಡಾಕ್ಟರ್ಗೆ ಫೋನನ್ನು ಹಚ್ಚುತ್ತಾರೆ. ನಿಖಿಲ್ ತನ್ನ ಹೆಂಡತಿಯ ತನ್ನ ಪ್ರಾಣದಂತೆ ಎತ್ಕೊಂಡು ಸೀದಾ ಬೆಡ್ರೂಮಿಗೆ ಓಡೋಗ್ತಾನೆ. ದಾರಿಯಲ್ಲಿ ನಿಂತಿದ್ದ ಸೇವಕನನ್ನು ನೋಡಿ ಬೇಗ ವೈದ್ಯರನ್ನು ಕರೆಸಿ ತಡ ಮಾಡಬೇಡಿ ಅಂತ ಗರ್ಜಿಸ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ವೈದ್ಯರು ಆಗಮಿಸಿ ಭೂಮಿಕಾಳನ್ನು ಪರೀಕ್ಷೆ ಮಾಡಿದ್ರು. ಕೆಲವು ನಿಮಿಷಗಳ ಕಾಯುವಿಕೆಯ ನಂತರ ವೈದ್ಯರು ಕೋಣೆಯಿಂದ ಹೊರಬಂದರು. ಅವರ ಮುಖದಲ್ಲಿ ಮುಗುಳ್ನಗೆ ಇತ್ತು. ಅಭಿನಂದನೆಗಳು ಮಿಸ್ಟರ್ ನಿಖಿಲ್, ನಿಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾರೆ, ನೀವು ತಂದೆಯಾಗಲಿದ್ದೀರಿ ಎಂದು ವೈದ್ಯರು ಶುಭ ಸುದ್ದಿಯನ್ನೇ ತಿಳಿಸಿದರು. ಅದನ್ನು ಕೇಳಿದ ತಕ್ಷಣ ರಾಜ್ಯ ಮನುಷ್ಯನ ಗೋಡೆಗಳೇ ನಡುಗುವಂತೆ ವಿಕಾಸ್ ಅವರು ಸಂತೋಷದಿಂದ ಕೂಗಿದ್ರು. ನಿಜವಾಗಿಯೂ ಅಪ್ಪಟ ಸತ್ಯಾನ? ನಿಖಿಲ್ನ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದ್ವು. ಆದ ತಕ್ಷಣವೇ ನಾನು ಒಳಗೆ ಹೋಗಲೇ ಡಾಕ್ಟರ್ ಎಂದು ನಡುಗುವ ಧ್ವನಿಯಲ್ಲಿ ಕೇಳ್ತಾನೆ. ಹೋ, ಖಂಡಿತ, ಏನೂ ಸಮಸ್ಯೆ ಇಲ್ಲ, ನೀವು ಹೋಗ್ಬೋದು, ಅವಳೀಗ ಚೆನ್ನಾಗೇನೇ ಇದ್ದಾಳೆ, ಕೇವಲ ವಿಶ್ರಾಂತಿ ಬೇಕಷ್ಟೆ ಅಂತ ವೈದ್ಯರು ನುಡಿದ್ರು. ನಿಖಿಲ್ ತಡ ಮಾಡದೆ ಒಳಗೆ ಧಾವಿಸಿದ್ರು. ಅತ್ತ ಹೊರಗಿದ್ದ ವಿಕಾಸ್ ವೈದ್ಯರ ಕೈ ಕುಲುಕುತ್ತಾ, ಥ್ಯಾಂಕ್ ಯು ಡಾಕ್ಟರ್, ಮಿಸ್ಟರ್ ವಿಕಾಸ್ ರಾಜ್ ಅಜ್ಜನಾಗಲಿದ್ದಾನೆ. ಅಜ್ಜನಾಗುತ್ತಿರುವ ಸಂಭ್ರಮಕ್ಕೆ ನಾನು ಇಡೀ ಊರಿಗೆ ಒಂದು ಬಾರಿ ದೊಡ್ಡ ಪಾರ್ಟಿಯನ್ನು ಕೊಡಬೇಕು ಎಂದು ವಿಕಾಸ್ ಹಳೆಯ ಆಕ್ರೋಶವನ್ನೆಲ್ಲ ಮರೆತು ಅತ್ಯಂತ ಸಂತೋಷದಿಂದ ನುಡಿದ್ದಾರೆ. ಭೂಮಿಕಾ ಇನ್ನೂ ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ. ಕೋಣೆಯೊಳಗೆ ಬಂದ ನಿಖಿಲ್ ಅವಳ ಮುಗ್ಧ ಮುಖವನ್ನು ನೋಡುತ್ತಾ ಹಾಸಿಗೆಯ ಪಕ್ಕದಲ್ಲೇ ಕುಳಿತುಕೊಂಡ. ಆತನ ಮನಸ್ಸಿನಲ್ಲಿ ರಾತ್ರಿಯ ಆ ನೆನಪುಗಳು, ಬೆಳಗಿನ ಆ ಜಗಳ, ಆ ಡಾಕ್ಟರ್ ಹೇಳಿದ ಸುದ್ದಿ ಎಲ್ಲವೂ ಸೇರಿ ಬಿರುಗಾಳಿಯನ್ನೇ ಎಬ್ಬಿಸ್ತಾ ಇತ್ತು. ಆತ ಮೆಲ್ಲನೆ ಭೂಮಿಕಾಳ ಮೃದುವಾದ ಕೈಗಳನ್ನು ತನ್ನ ಎರಡೂ ಹಸ್ತಗಳ ನಡುವೆ ಹಿಡಿದುಕೊಂಡನು. ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ಅಲ್ಲೇ ಕುಳಿತಿದ್ದ. ಆತ ಭಾವುಕತೆಯಿಂದ ತನ್ನ ತಲೆಯನ್ನು ಅವಳ ಕೈ ಮೇಲೆ ಇಟ್ಟು ಮೌನವಾಗಿ ಕುಳಿತುಬಿಟ್ಟ. ಸ್ವಲ್ಪ ಸಮಯದ ನಂತರ ಭೂಮಿಕಾಳಿಗೆ ಮೆಲ್ಲನೆ ಪ್ರಜ್ಞೆ ಮರಳಿ ಎಚ್ಚರವಾಯಿತು. ಅವಳು ಕಣ್ಬಿಟ್ಟು ನೋಡಿದಾಗ ನಿಖಿಲ್ ತನ್ನ ಕೈಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹೆಗಲ ಮೇಲೆ ತಲೆ ಇಟ್ಟು ಕುಳಿತಿರುವ ದೃಶ್ಯ ಕಣ್ಣಿಗೆ ಬಿತ್ತು. ಆ ಸಾಮೀಪ್ಯ ಅವಳಿಗೆ ಆಶ್ಚರ್ಯ ತರುತ್ತೆ. ಅವಳು ಮೆಲ್ಲನೆ ತನ್ನ ಕೈಯನ್ನು ಸರಿಸಲು ಯತ್ನಿಸಿದಾಗ ಹಠಾತ್ ಚಲನೆಯಿಂದ ನಿಖಿಲ್ ತಕ್ಷಣವೇ ಎಚ್ಚರಗೊಂಡು ಕಣ್ಬಿಡ್ತಾನೆ. ಅವನ ಕಣ್ಣುಗಳಲ್ಲಿ ಅಹಂಕಾರವಿಲ್ಲ, ಬದಲಾಗಿ ಕೇವಲ ಆತಂಕ ಇದೆ. ಭೂಮಿಕಾ, ನೀನು ಈಗ ಚೆನ್ನಾಗಿದೆಯಾ ಅಂತ ನಿಖಿಲ್ ಅತ್ಯಂತ ಆತುರದಿಂದ ಆತಂಕದಿಂದ ಕೇಳ್ತಾನೆ.
ಹೌದು ನಿಖಿಲ್, ನಾನು ಚೆನ್ನಾಗಿದ್ದೀನಿ ಅಂದ್ಲು ಭೂಮಿಕಾ ನಿಶಕ್ತಿಯ ಧ್ವನಿಯಲ್ಲಿ. ನಾವು ನಾವು ಈಗಲೇ ನಮ್ಮ ಮನೆಗೆ ಹೊರಡೋಣವಾ ಎಂದು ನಿಖಿಲ್ ಅವಳ ಕಣ್ಣುಗಳನ್ನೇ ನೋಡುತ್ತಾ ಕೇಳ್ತಾನೆ. ರಾಜಮಾನ್ಷನ್ನ ಕಹಿ ವಾತಾವರಣದಿಂದ ಅವಳನ್ನು ದೂರ ಕರೆದೊಯ್ಯಲು ಆತ ಹಂಬಲಿಸ್ತಿದ್ದ. ಹಾಂ, ಹೋಗೋಣ ಸರಿ ಅಂತ ಭೂಮಿಕಾ ಒಪ್ಕೊಳ್ತಾಳೆ. ನಿಖಿಲ್ ಅತ್ಯಂತ ಜಾಗರೂಕತೆಯಿಂದ ಭೂಮಿಕಾಳಿಗೆ ಹಾಸಿಗೆಯಿಂದ ಎದ್ದೇಳಲು ಸಹಾಯ ಮಾಡ್ತಾನೆ. ಅವಳ ಹೆಗಲಿಗೆ ಆಸರಿಯಾಗಿ ನಿಂತು ಮೆಲ್ಲನೆ ಕೆಳಗೆ ಕರೆದುಕೊಂಡು ಬರ್ತಾನೆ. ಅವರು ಹಾಲ್ನ ಕೊನೆಯ ಮೆಟ್ಟಿಲನ್ನು ಇಳಿಯುತ್ತಿದ್ದಂತೆ ನಿಖಿಲ್ ತನ್ನ ಬಗ್ಗೆ ಅತಿಯಾಗಿ ಗಾಬರಿಗೊಂಡಿರುವುದನ್ನು ಕಂಡ ಭೂಮಿಕಾ ಇದ್ದಕ್ಕಿದ್ದಂತೆ ಮುಗುಳ್ನಗ್ತಾಳೆ. ನಿಖಿಲ್, ಚಿಂತಿಸಬೇಡಿ. ನನಗೆ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಸುಸ್ತಾಗಿತ್ತು. ಬಹುಶಃ ಅದಕ್ಕಾಗಿಯೇ ನನಗೆ ತಲೆ ತಿರುಗುವಿಕೆ ಅನ್ನಿಸ್ತೆ ಅಷ್ಟೆ. ಈಗ ನಾನು ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ ಎಂದಳು ಸಾಮಾನ್ಯದಂತೆ. ವಾಸ್ತವವಾಗಿ ಭೂಮಿಕಾ, ನೀನು ಅಂದುಕೊಂಡಂತೆ ಹಾಗೆ ನಿಖಿಲ್ ಅವಳಿಗೆ ಅಸಲಿ ವಿಷಯವನ್ನು ಹೇಳಲು ಬಾಯಿ ತೆರೆಯುವಷ್ಟರಲ್ಲಿ ಎದುರುಗಡೆಯಿಂದ ವಿಕಾಸ್ ಮತ್ತು ರಮ್ಯಾ ರಭಸದಿಂದ ನಡೆದು ಬಂದರು. ವಿಕಾಸ್ ಅವರ ಮುಖದಲ್ಲಿ ಇವತ್ತು ಎಂದೂ ಕಾಣದಂತಹ ಪರಮಾನಂದವಿತ್ತು. ಅವರು ನೇರವಾಗಿ ಬಂದು ಭೂಮಿಕಾಳ ಎರಡೂ ಕೈಗಳನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಅತ್ಯಂತ ಭಾವುಕರಾಗಿ ನೋಡಿದ್ರು. ಭೂಮಿಕಾ, ನಿನಗೆ ನನ್ನ ಕೋಟಿ ಕೋಟಿ ಅಭಿನಂದನೆಗಳು. ಇವತ್ತು ನೀನು ನನಗೆ ಇಡೀ ಜೀವನದಲ್ಲೇ ಮರೆಯಲಾಗದ ಸಖತ್ ಸಂತೋಷವನ್ನು ನೀಡಿದೀಯಾ. ನಾನಿವತ್ತು ತುಂಬಾ ಸಂತೋಷವಾಗಿದ್ದೀನಿ ಅಮ್ಮ ಅಂತ ಹೇಳಿದ್ರು. ಏನು ವಿಕಾಸ್ ಮಾವನವರೇ, ನೀವು ಏನು ಹೇಳ್ತಾ ಇದ್ದೀರಾ? ಭೂಮಿಕಾ ಅವರ ಮಾತಿನ ಅರ್ಥವಾಗದೆ ಸಂಪೂರ್ಣವಾಗಿ ಗೊಂದಲಕ್ಕೆ ಒಳಗಾಗ್ತಾಳೆ. ವಿಕಾಸ್ ಅವರು ನಗುತ್ತಾ, ಭೂಮಿಕಾ, ನೀನು ಗರ್ಭಿಣಿಯಾಗಿದ್ದೀಯಾ ಅಮ್ಮ, ನೀನು ತಾಯಿ ಆಗ್ತಿದೀಯಾ ಅಂತ ಹೇಳಿದ್ರು. ನಾನು ಗರ್ಭಿಣಿಯೇ? ಭೂಮಿಕಾ ನಂಬಲಾಗದೆ ಗೊಂದಲ ಮತ್ತು ಆಘಾತದಿಂದ ತುಂಬಿದ ಕಣ್ಣುಗಳಿಂದ ನಿಖಿಲ್ನ ಮುಖವನ್ನು ನೋಡುತ್ತಾ ಮೆಲುಧ್ವನಿಯಲ್ಲಿ ಕೇಳಿದ್ಲು. ಹೌದು ಭೂಮಿಕಾ, ಶೀಘ್ರದಲ್ಲೇ ಈ ರಾಜಮನೆತನಕ್ಕೆ ನನ್ನ ಹೆಮ್ಮೆಯ ಮೊಮ್ಮಗ ಜನಿಸಲಿದ್ದಾನೆ ಎಂದು ವಿಕಾಸ್ ಸಂತೋಷದಿಂದ ಹಾಲ್ನಲ್ಲೇ ಕಿರುಚಾಡ್ತಾ ಇದ್ದಾರೆ. ಈ ಕಡೆ ರಮ್ಯಾಳ ಮುಖ ಇನ್ಯಾವ ರೀತಿಯಲ್ಲಾಗಿರಬಹುದು? ನಿಜವಾಗಿಯೂ ಇದು ನಿಜವೇ ನಿಖಿಲ್? ಭೂಮಿಕಾ ಕಣ್ಣೀರು ತುಂಬಿದ ಗೊಂದಲಮಯ ನೋಟದೊಂದಿಗೆ ನಿಖಿಲ್ನನ್ನು ಮತ್ತೊಮ್ಮೆ ಕೇಳಿದ್ಲು. ನಿಖಿಲ್ ಮೌನವಾಗಿ ಕಣ್ಣು ಮುಚ್ಚಿ ಹೌದು ಎಂಬಂತೆ ತಲೆಯಾಡಿಸ್ತಾನೆ. ಅದೇ ಕ್ಷಣದಲ್ಲಿ ಅವರಿಬ್ಬರ ಕೈಯಲ್ಲಿದ್ದ ಲಗೇಜ್ ಬ್ಯಾಗ್ ನೋಡಿದ ವಿಕಾಸ್ ಗಂಭೀರವಾಗಿ, ಅದೆಲ್ಲ ಇರಲಿ ನಿಖಿಲ್, ಈ ಪರಿಸ್ಥಿತಿಯಲ್ಲಿ ನೀವಿಬ್ಬರು ಬ್ಯಾಗ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳ್ತಾನೆ. ನಿಖಿಲ್ ವಿಕಾಸ್ ಅವರ ಕಣ್ಣುಗಳನ್ನು ನೇರವಾಗಿ ದಿಟ್ಟಿಸಿ ನೋಡುತ್ತಾ ಅತ್ಯಂತ ತಣ್ಣನೆಯ ಮತ್ತು ಕಠೋರ ಧ್ವನಿಯಲ್ಲಿ ಹೇಳ್ತಾನೆ, ನಾವು ನಮ್ಮ ಸ್ವಂತ ಮನೆಗೆ ಹೋಗ್ತಿದ್ವಿ ಮಿಸ್ಟರ್ ರಾಜೇ. ನಿಮ್ಮ ಇವತ್ತಿನ ಆತಿಥ್ಯಕ್ಕೆ, ಆಹಾರಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಹೌದು, ಇನ್ಮುಂದೆ ನೀವು ಯಾವುದೇ ಕಾರಣಕ್ಕೂ ನಮ್ಮನ್ನು ಮತ್ತೆ ಈ ಮನೆಗೆ ಕರೆಯುವ ಅಗತ್ಯವಿಲ್ಲ ಎಂದು ನಿಖಿಲ್ ತಾನು ಅಪ್ಪನಾಗುತ್ತಿರುವ ಸತ್ಯ ತಿಳಿದ ಮೇಲೆ ತನ್ನ ತಾಯಿಯ ಅವಮಾನವನ್ನು ನೆನಪಿಟ್ಕೊಂಡು ಕಠೋರವಾಗಿ ನುಡಿತಾನೆ. ಅವನ ಈ ಸಡನ್ ಮಾತಿಗೆ ವಿಕಾಸ್ ಮತ್ತು ರಮ್ಯಾ ಇಬ್ಬರು ಕೂಡ ದಿಗ್ಭ್ರಮೆಗೊಂಡು ನಿಂತುಬಿಟ್ರು. ನಿಖಿಲ್ ಭೂಮಿಕಾಳ ಕೈ ಹಿಡಿದು ರಾಜಮಾನ್ಷನ ಹೆಬ್ಬಾಗಿಲ ಕಡೆಗೆ ಗತ್ತಿನಿಂದ ಹೆಜ್ಜೆ ಹಾಕ್ತಾನೆ. ಒಂದು ಕಡೆ ತಾಯಿ ಆಗ್ತೇನೆ ಎನ್ನುವ ದೊಡ್ಡ ಕನಸು ನನಸಾಗುವಂತಹ ಖುಷಿ ಆದರೂ ಕೂಡ ಇನ್ನೊಂದು ಕಡೆ ನಿಖಿಲ್ನ ಆ ಭಾವಶೂನ್ಯ ಮುಖ ನೋಡಿ ಅವನಿಗೆ ಈ ಮಗು ಬೇಡವಾದರೆ ಏನು, ಒಂದು ವೇಳೆ ಗರ್ಭಪಾತ ಅಥವಾ ಅಬೋರ್ಷನ್ ಮಾಡಿಸ್ಕೊಳ್ಳೋಕೆ ಏನಾದರೂ ಕೇಳಿದ್ರೆ ಅಂತ ಭೂಮಿಕಾ ಒಬ್ಬಳೇ ಬೆಡ್ರೂಮ್ನಲ್ಲಿ ನಡುಗುತ್ತಾ ತನ್ನ ಮಗುವನ್ನು ರಕ್ಷಿಸಿಕೊಳ್ಳಲು ಯೋಚಿಸೋ ಆ ಹೆಣ್ಣಿನ ಆರ್ತನಾದ ಇದೆಯಲ್ಲ, ಅಕ್ಷರಶಃ ಅದು ಹೃದಯ ಹಿಂಡುವಂಥದ್ದು. ಕತೆ ಮುಂದುವರಿಯುತ್ತೆ. ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.